ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ವಿಮಾನಯಾನದ ಪ್ರವಾಸ ಸಿಕ್ಕಿದೆ. ವಿಮಾನಯಾನದ ಪ್ರವಾಸ ಮಾಡಿಸೋದಕ್ಕೆ ಅಂತ ಶಿಕ್ಷಕರು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಕೊಪ್ಪಳ ತಾಲೂಕಿನ ಲಿಂಗದಳ್ಳಿ ಶಾಲೆಯ ವಿದ್ಯಾರ್ಥಿಗಳಿಗೆ ವಿಮಾನಯಾನ ಪ್ರವಾಸವನ್ನ ಮಾಡಿಸಬೇಕು ಅಂತ ಶಿಕ್ಷಕರು ತಯಾರಿ ಮಾಡಿಕೊಂಡಿದ್ದಾರೆ. 30 ವಿದ್ಯಾರ್ಥಿಗಳಿಗೆ ವಿಮಾನಯಾನ ಪ್ರವಾಸವನ್ನ ಮಾಡಿಸ್ತಾ ಇದ್ದಾರೆ ಈ ಶಿಕ್ಷಕರು. 4-5 ದಿನ ಪ್ರವಾಸಕ್ಕೆ ಪ್ರತಿಯೊಬ್ಬ ವಿದ್ಯಾರ್ಥಿಗೆ 8,000 ಖರ್ಚಾಗುವಂತ ಸಾಧ್ಯತೆ ಇದೆ. ಆದರೆ ವಿದ್ಯಾರ್ಥಿಗಳಿಂದ 2,500 ರೂಪಾಯಿ ಹಣವನ್ನ ಮಾತ್ರ ಸಂಗ್ರಹ ಮಾಡಿಕೊಂಡಿದ್ದಾರೆ. ಉಳಿದ ಹಣವನ್ನ ತಾವೇ ಸ್ವತಃ ಭರಿಸ್ತಾ ಇದ್ದಾರೆ ಈ ಶಿಕ್ಷಕರು. ಒಂದು ರೀತಿ ಮಾದರಿ ಪ್ರವಾಸ ಅಂತಾನೆ ಹೇಳ್ಬಹುದು. ಇದು ಡಿಸೆಂಬರ್ 6ನೇ ತಾರೀಕು ವಿಮಾನಯಾನದ ಪ್ರವಾಸಕ್ಕೆ ಈಗಾಗಲೇ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ವಿಮಾನ ಪ್ರಯಾಣದ ಬಗ್ಗೆ ಖುಷಿ ಹಂಚಿಕೊಳ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಈ ಶಿಕ್ಷಕರ ನಿರ್ಧಾರಕ್ಕೆ ಮಕ್ಕಳ ಪೋಷಕರು ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ವಿದ್ಯಾರ್ಥಿಗಳಿಗೆ ವಿಮಾನಯಾನವನ್ನ ಪ್ರವಾಸವನ್ನ ಮಾಡಿಸಬೇಕು ಅಂತ ಶಿಕ್ಷಕರು ಸಜ್ಜಾಗಿದ್ದಾರೆ. ಆ ಶಿಕ್ಷಕರ ಜೊತೆನೆ ನಮ್ಮ ಪ್ರತಿನಿಧಿ ನಾಗರಾಜು ಮಾತನಾಡಿದ್ದಾರೆ. ಏನು ಹೇಳಿದ್ರು ಶಿಕ್ಷಕರು, ಈ ಪ್ರವಾಸದ ಸಿದ್ಧತೆ ಹೇಗಿದೆ ನೋಡೋಣ. ಸಾಮಾನ್ಯವಾಗಿ ಒಂದು ಆಸೆ ಇರುತ್ತೆ, ವಿಮಾನದಲ್ಲಿ ಪ್ರಯಾಣ ಮಾಡಬೇಕು, ವಿಮಾನಯಾನ ಮಾಡಲೇಬೇಕು ಅಂತೇಳಿ. ಆದರೆ ಕೆಲವೊಂದಿಷ್ಟು ಬಡ ಜನರಿಗೆ ಆರ್ಥಿಕ ಸಂಕಷ್ಟ ಎದುರಾಗುತ್ತೆ. ಅದರ ಜೊತೆಗೆ ಭಾಳಷ್ಟು ಮಕ್ಕಳು ಕೂಡ ಏನಂದರೆ ಶಾಲೆಯಲ್ಲಿ ಓದಿರ್ತಾರೆ, ಅದರ ಬಡತನದಲ್ಲಿ ಓದಿರ್ತಾರೆ. ಅಂಥ ಮಕ್ಕಳು ಕೂಡ ನಾವು ವಿಮಾನಯಾನ ಮಾಡಬೇಕು ಅಂತೇಳಿ ಭಾಳ ಆಸೆ ಪಟ್ಟಿರ್ತಾರೆ. ಆದರೆ ಇದೀಗ ಮಕ್ಕಳ ಆಸೆಗೆ ಒಂದು ಇವತ್ತು ಶಿಕ್ಷಕರು ಅಂದರೆ ಅವರಿಗೆ ಪ್ರೇರಣೆ ನೀಡಿರುವಂಥದ್ದು ಈ ಕೊಪ್ಪಳ ತಾಲೂಕಿನ ಏನು ಲಿಂಗದಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳಿಗೆ ಸರ್ಕಾರಿ ಶಾಲೆಯಲ್ಲಿ ಓದ್ತಿರುವ ಬಡ ಮಕ್ಕಳಿಗೋಸ್ಕರ ಅಲ್ಲಿನ ಶಿಕ್ಷಕರು ಸೇರಿದಂತೆ ಭಾಳಷ್ಟು ದಾನಿಗಳು ಸೇರಿಕೊಂಡು ಮಕ್ಕಳಿಗೋಸ್ಕರ ಹೊತ್ತು ವಿಮಾನಯಾನ ಮಾಡಿಸ್ತಾ ಇದ್ದಾರೆ. ಸರ್, ಈಗ ಮಕ್ಕಳಿಗೋಸ್ಕರ, ಅದು ಸರ್ಕಾರಿ ಶಾಲೆಯ ಮಕ್ಕಳಿಗೋಸ್ಕರ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮೊದಲೇ ಬಾರಿಗೆ ಈ ರೀತಿ ವಿನೂತನ ಪ್ರಯೋಗಕ್ಕೆ ಮುಂದಾಗಿದ್ದಾರೆ. ಏನು ಹೇಳ್ತಾರೆ ಸರ್ ಈ ಬಗ್ಗೆ? ಸರ್, ನಮಗೆ ಭಾಳ ಖುಷಿ ಆಗುತ್ತಾ, ಯಾಕಂದರೆ ನಾವು ಕಾಮನ್ನಾಗಿ ಪ್ರವಾಸ ಹೋಗೋದನ್ನು ಒಂದು ಎಂಟರ್ಟೈನ್ಮೆಂಟ್ ಪರ್ಪಸ್ ಅಂತ ಹೋಗ್ತಾ ಇರ್ತಾರೆ. ಅದು ನಮ್ಗೆ ಇಷ್ಟ ಇಲ್ಲ. ಪ್ರತಿ ವರ್ಷ ನಾವು ವಿಶೇಷ ಪ್ರವಾಸಗಳನ್ನು ಮಾಡ್ತಾ ಇರ್ತೀವಿ. ಕಾಮನ್ನಾಗಿ ಹಿಸ್ಟೋರಿಕಲ್ ಪ್ಲೇಸ್ಗಳಿಗೆ ಮತ್ತು ಮನೋರಂಜನಾ ಸ್ಥಳಗಳಿಗೆ ಹೋಗ್ತಾ ಇರ್ತೀವಿ. ಬೇರೆ ಏನಾದರೂ ಕೊಡೋಣ ಅಂತ ಯೋಚನೆ ಮಾಡಿ ಈ ಸಾರಿ ನಾವು ಮಕ್ಕಳಿಗೆ ವಿಮಾನಯಾನ ಮಾಡಿಸೋಣ ಅಂತ ಯೋಜನೆ ಮಾತಾಡಿದ್ವಿ. ಎಷ್ಟು ಮಕ್ಕಳು ಹೋಗ್ತಾ ಇದ್ದಾರೆ, ಅದ್ರ ಜೊತೆಗೆ ಎಲ್ಲೆಲ್ಲಿ ಪ್ರಯಾಣ ಇರುವಂಥದ್ದು ಸರ್? ಒಟ್ಟು 30 ಮಕ್ಕಳು, 5, 6 ಮತ್ತು 7ನೇ ತರಗತಿ ಒಟ್ಟು 30 ಮಕ್ಕಳು ಹೋಗ್ತಾಯಿದ್ದೀವಿ. 6 ಜನ ಶಿಕ್ಷಕರು, 6 ಜನ SDMC ಅವರು, ಒಟ್ಟು 42 ಜನ ಹೋಗ್ತಾಯಿದ್ದೀವಿ. ನಾವು ಮೊದಲನೇದು ಇಲ್ಲಿಂದ ಡಿಸೆಂಬರ್ 6ಕ್ಕೆ ಹೊರಡ್ತೀವಿ. ಇಲ್ಲಿಂದ ಜಿಂದಾಲ್ ಏರ್ಪೋರ್ಟ್ಗೆ ಹೋಗ್ತೀವಿ, ವಿದ್ಯಾನಗರ ಏರ್ಪೋರ್ಟ್. ನಾವು ಅಲ್ಲಿಂದ ಯದಾದ್ರಿ ಅಂತ ಒಂದು ತೀರ್ಥಕ್ಷೇತ್ರ ಇದೆ, ಆಮೇಲೆ ಸ್ವರ್ಣಗಿರಿ ಅಂತ ಒಂದು ತೀರ್ಥಕ್ಷೇತ್ರ ಇದೆ. ಅವೆರಡನ್ನು ಒಂದು ದಿವಸ ದರ್ಶನ ಮಾಡಿಕೊಂಡು ಯದಾದ್ರಿಯಲ್ಲಿ ಹಾಲ್ಟ್ ಆಗ್ತೀವಿ. ನೆಕ್ಸ್ಟ್ ಡೇ ನಾವು ಹೈದರಾಬಾದ್ ಸಿಟಿಯಲ್ಲಿರ್ತಕ್ಕಂಥ ಎಜುಕೇಷನ್ ಪರ್ಪಸ್ ಮ್ಯೂಸಿಯಮ್ಮು ಮತ್ತು ಬುದ್ಧ ಸ್ತೂಪ, ಆಮೇಲೆ ಚಾರ್ಮಿನಾರು ಮತ್ತು ಹಿಸ್ಟೋರಿಕಲ್ ಪ್ಲೇಸ್ಗಳನ್ನು ಒಂದು ದಿವಸ ನೋಡ್ತೀವಿ. ಮತ್ತು ಅಲ್ಲಿಂದ ಬರುವಾಗ ನಾವು ಬಸ್ ಬೇಡ ಅಂದ್ಕೊಂಡು ಟ್ರೈನನ್ನು ರಿಸರ್ವೇಷನ್ ಮಾಡ್ಕೊಂಡಿದ್ದೀವಿ. ಎಲ್ಲ ಮಕ್ಕಳಿಗೂ ಸ್ಲೀಪರ್ ಸೀಟನ್ನು ಬುಕ್ ಮಾಡಿದ್ದೀವಿ. ಅಲ್ಲಿಂದ ನಾವು ಬಿಜಾಪುರ ಬರ್ತೀವಿ. ಬಿಜಾಪುರ ಬಂದು ಬಿಜಾಪುರ ಒಂದು ದಿವಸ ಸ್ಟೇ ಆಗ್ತೀವಿ. ಅಂದರೆ ಬಿಜಾಪುರಲ್ಲಿ ಇರ್ತಕ್ಕಂಥ ಹಿಸ್ಟೋರಿಕಲ್ ಪ್ಲೇಸಸ್ಸನ್ನು ಮತ್ತು ಧಾರ್ಮಿಕ ಕ್ಷೇತ್ರಗಳನ್ನೆಲ್ಲವನ್ನು ನೋಡಿಕೊಂಡು ಒಂದು ದಿವಸ ಅಲ್ಲಿ ಸ್ಟೇ ಆಗಿ ನೆಕ್ಸ್ಟು ಮಾರ್ನಿಂಗ್ ಅಂದರೆ 3ನೇ ದಿವಸ ಆಲ್ಮಟ್ಟಿ ಡ್ಯಾಮಿಗೆ ಬರ್ತೀವಿ. ಸೊ ಆಲ್ಮಟ್ಟಿ ಡ್ಯಾಮಲ್ಲಿ ಬಂದು ಅಲ್ಲಿ ಒಂದು ರಾಕ್ ಗಾರ್ಡನ್ ಇದೆ, ರಾಕ್ ಗಾರ್ಡನ್ ಮತ್ತು ಡ್ಯಾಮನ್ನು ಅದನ್ನು ನೋಡಿಕೊಂಡು ಅಲ್ಲಿಂದ ಮತ್ತೆ ಬೈ ಟ್ರೈನ್ ಕೊಪ್ಪಳ ಬರ್ತೀವಿ. ಸೊ ಕೊಪ್ಪಳದಿಂದ ಮತ್ತೆ ನಾವು ಸರ್ಕಾರಿ ಬಸ್ ಮೂಲಕ ಮಕ್ಕಳನ್ನು ಊರಿಗೆ ತಲುಪಿಸೋ ವ್ಯವಸ್ಥೆ ಮಾಡಿದ್ದೀವಿ. ಇವಿಷ್ಟು ಅಂತಂದರೆ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಮತ್ತು ವಿಮಾನಯಾನ ನಮಗೆ ಖುಷಿ ಕೊಡುತ್ತೆ. ಅದರ ಜೊತೆಗೆ ವಿಮಾನ ಮಾಡಿಸ್ತಾ ಇರುವಂಥ ಶಿಕ್ಷಕರಿಗೆ ನಾವು ಯಾವತ್ತೂ ಕೂಡ ಋಣಿಯಾಗಿರ್ತೀವಿ ಅಂತೇಳಿ ಇಲ್ಲಿನ ವಿದ್ಯಾರ್ಥಿಗಳು ಇರುತ್ತದೆ. ಕ್ಯಾಮ್ರಾ ಪರ್ಸನ್ ಅಂಜನಪ್ಪ ಜೊತೆ ನಾಗರಾಜ್, TV 1 ನ್ಯೂಸ್, ಕೊಪ್ಪಳ.